ನಮ್ಮ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಇಲ್ಲ, ಹಸ್ತಕ್ಷೇಪ ಆಗಿಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ ಅಂತ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಾರ್ಜ್ ವಿಚಾರದಲ್ಲಿ ಬಿಜೆಪಿ ಮಾಡಿರ್ತಕ್ಕಂಥ ಆರೋಪಕ್ಕೆ ಉತ್ತರ ಕೊಡ್ತಾ ಕೆಜೆ ಜಾರ್ಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಮಾಡಿಲ್ಲ ಅಂತ ಕೆಜೆ ಜಾರ್ಜ್ ಹೇಳ್ತಾ ಇದ್ದಾರೆ. ಸಚಿವರು ರಾಜೀನಾಮೆ ಕೊಡೋದೇನು ಸುಲಭನಾ? ನಾನು ಯಾವ ಅಧಿಕಾರಿ ವಿಚಾರದಲ್ಲೂ ಹಿಂಗೆಲ್ಲ ಪಟ್ಟು ಹಿಡಿಯಲ್ಲ ಅಂತ ಕೆಜೆ ಜಾರ್ಜ್ ಸಮರ್ಥಿಸಿಕೊಂಡಿದ್ದಾರೆ. ಯತೀಂದ್ರ ಅವರಿಗೆ ಯಾಕೆ ಸುಮ್ಮನೆ ಕೆಟ್ಟ ಹೆಸರು? ಸಿಎಂ ಮತ್ತು ನಾನು ಪ್ರತಿದಿನ ಮಾತಾಡ್ತೀವಿ. ಪಂಕಜ್ ಕುಮಾರ್ ಪಾಂಡೆ ಅವರ ವಿಚಾರವನ್ನ ಸೃಷ್ಟಿ ಮಾಡಿರೋದಷ್ಟೇ. ಅದು ನಾನು ನೀವೆಲ್ಲ ಪತ್ರಿಕಾ ರಂಗಕ್ಕೆ ಬರುವ ಮೊದಲು ನಾನು 89ನೇ ಇಸ್ವಿಯಲ್ಲಿ ಮಿನಿಸ್ಟರ್ ಆಗಿದ್ದವನು. ಬಹುಶಃ ನಿಮಗೆ ನನ್ನ ವಿಚಾರ ಗೊತ್ತಿಲ್ಲ ಕಾಣ್ತದೆ. ನಾನು ಯಾವುದಾದ್ರೂ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ನಿಮ್ಮ ಮಾಧ್ಯಮದ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಕೊಟ್ಟಿದ್ದೇನಲ್ಲ. ಮತ್ತೆ ಇದು ನೀವು ಏನಂತ ಹೇಳ್ಬಿಟ್ರೆ ಸುಮ್ಮನಾದರೂ ಏನೋ ಒಂದು ಉಂಟು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ಗೊತ್ತಾ? ದಯವಿಟ್ಟು ಈಗ ಏನ್ ಮಾಡ್ತೀರಾ ನೀವು? ಈಗ ನಿಮ್ದೆಲ್ಲ ಹೇಳ್ಬಿಟ್ಟು ಲಾಸ್ಟಿಗೆ ಇದೊಂದು ತೋರಿಸ್ತೀರಾ. ನಿಮ್ಗೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರಾ ಟಿವಿಯಲ್ಲಿ. ಲಾಸ್ಟಿಗೆ ಅವರು ನೋಡಿ ಮಾಹಿತಿ ಪಡೆದ ಮಾಹಿತಿ ತೋರಿಸಿದ್ದಾರೆ. ಅಲ್ಲಲ್ಲ, ನನಗೆ ಕೇಳಿ, ನೀವು ಎಲ್ಲಿಯಾದ್ರೂ ನಾನು ರಾಜೀನಾಮೆ ಕೊಟ್ಟು ಮಾಹಿತಿ ಇದೆ ದಯವಿಟ್ಟು ತೋರಿಸಿ. ಏನು ಮಾತಾಡೋದು ಮಾತಾಡ್ತಾ ಇರ್ತೇನಲ್ಲ. ಸಿಎಂ ಒಟ್ಟಿಗೆ ಮಾತಾಡಿ ನಿಮ್ಮ ಪಬ್ಲಿಕ್ ಕೇಳ್ಬೇಕಾ? ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದಿನ, ಈಗಾಗಲೇ ಹೇಳಿದ್ದೀನಿ. ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂತ ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರೂ ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಸುಲಭನಾ? ಕೊಡ್ತಾರಾ? ಕೊಡ್ಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ. ನೋಡಿ, ನೀವು ಸುಮ್ಮನೆ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ನಮ್ಮ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಇಲ್ಲ, ಹಸ್ತಕ್ಷೇಪ ಆಗಿಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ ಅಂತ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಾರ್ಜ್ ವಿಚಾರದಲ್ಲಿ ಬಿಜೆಪಿ ಮಾಡಿರ್ತಕ್ಕಂಥ ಆರೋಪಕ್ಕೆ ಉತ್ತರ ಕೊಡ್ತಾ ಕೆಜೆ ಜಾರ್ಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಮಾಡಿಲ್ಲ ಅಂತ ಕೆಜೆ ಜಾರ್ಜ್ ಹೇಳ್ತಾ ಇದ್ದಾರೆ. ಸಚಿವರು ರಾಜೀನಾಮೆ ಕೊಡೋದೇನು ಸುಲಭನಾ? ನಾನು ಯಾವ ಅಧಿಕಾರಿ ವಿಚಾರದಲ್ಲೂ ಹಿಂಗೆಲ್ಲ ಪಟ್ಟು ಹಿಡಿಯಲ್ಲ ಅಂತ ಕೆಜೆ ಜಾರ್ಜ್ ಸಮರ್ಥಿಸಿಕೊಂಡಿದ್ದಾರೆ. ಯತೀಂದ್ರ ಅವರಿಗೆ ಯಾಕೆ ಸುಮ್ಮನೆ ಕೆಟ್ಟ ಹೆಸರು? ಸಿಎಂ ಮತ್ತು ನಾನು ಪ್ರತಿದಿನ ಮಾತಾಡ್ತೀವಿ. ಪಂಕಜ್ ಕುಮಾರ್ ಪಾಂಡೆ ಅವರ ವಿಚಾರವನ್ನ ಸೃಷ್ಟಿ ಮಾಡಿರೋದಷ್ಟೇ. ಅದು ನಾನು ನೀವೆಲ್ಲ ಪತ್ರಿಕಾ ರಂಗಕ್ಕೆ ಬರುವ ಮೊದಲು ನಾನು 89ನೇ ಇಸ್ವಿಯಲ್ಲಿ ಮಿನಿಸ್ಟರ್ ಆಗಿದ್ದವನು. ಬಹುಶಃ ನಿಮಗೆ ನನ್ನ ವಿಚಾರ ಗೊತ್ತಿಲ್ಲ ಕಾಣ್ತದೆ. ನಾನು ಯಾವುದಾದ್ರೂ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ನಿಮ್ಮ ಮಾಧ್ಯಮದ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಕೊಟ್ಟಿದ್ದೇನಲ್ಲ. ಮತ್ತೆ ಇದು ನೀವು ಏನಂತ ಹೇಳ್ಬಿಟ್ರೆ ಸುಮ್ಮನಾದರೂ ಏನೋ ಒಂದು ಉಂಟು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ಗೊತ್ತಾ? ದಯವಿಟ್ಟು ಈಗ ಏನ್ ಮಾಡ್ತೀರಾ ನೀವು? ಈಗ ನಿಮ್ದೆಲ್ಲ ಹೇಳ್ಬಿಟ್ಟು ಲಾಸ್ಟಿಗೆ ಇದೊಂದು ತೋರಿಸ್ತೀರಾ. ನಿಮ್ಗೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರಾ ಟಿವಿಯಲ್ಲಿ. ಲಾಸ್ಟಿಗೆ ಅವರು ನೋಡಿ ಮಾಹಿತಿ ಪಡೆದ ಮಾಹಿತಿ ತೋರಿಸಿದ್ದಾರೆ. ಅಲ್ಲಲ್ಲ, ನನಗೆ ಕೇಳಿ, ನೀವು ಎಲ್ಲಿಯಾದ್ರೂ ನಾನು ರಾಜೀನಾಮೆ ಕೊಟ್ಟು ಮಾಹಿತಿ ಇದೆ ದಯವಿಟ್ಟು ತೋರಿಸಿ. ಏನು ಮಾತಾಡೋದು ಮಾತಾಡ್ತಾ ಇರ್ತೇನಲ್ಲ. ಸಿಎಂ ಒಟ್ಟಿಗೆ ಮಾತಾಡಿ ನಿಮ್ಮ ಪಬ್ಲಿಕ್ ಕೇಳ್ಬೇಕಾ? ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದಿನ, ಈಗಾಗಲೇ ಹೇಳಿದ್ದೀನಿ. ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂತ ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರೂ ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಸುಲಭನಾ? ಕೊಡ್ತಾರಾ? ಕೊಡ್ಬೇಕಾದ್ರೆ
ಬಂದ್ಬಿಟ್ಟು ಹೇಳ್ತೀವಿ ನಿಮಗೆ. ಕಾರಣ ಇರ್ತದೆ ಸರ್ ಅದಕ್ಕೆ. ನೋಡಿ ನೀವು ಸುಮ್ಮನೆ ಎಸಿ ಸುದರ್ಶನ್ ಅದಕ್ಕೆ ಸರ್ ಅವರು ಆರೋಪದ ಆರೋಪಗಳನ್ನು ನೀವೇ ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ನಮ್ಮ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಇಲ್ಲ, ಹಸ್ತಕ್ಷೇಪ ಆಗಿಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ ಅಂತ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಾರ್ಜ್ ವಿಚಾರದಲ್ಲಿ ಬಿಜೆಪಿ ಮಾಡಿರ್ತಕ್ಕಂಥ ಆರೋಪಕ್ಕೆ ಉತ್ತರ ಕೊಡ್ತಾ ಕೆಜೆ ಜಾರ್ಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಮಾಡಿಲ್ಲ ಅಂತ ಕೆಜೆ ಜಾರ್ಜ್ ಹೇಳ್ತಾ ಇದ್ದಾರೆ. ಸಚಿವರು ರಾಜೀನಾಮೆ ಕೊಡೋದೇನು ಸುಲಭನಾ? ನಾನು ಯಾವ ಅಧಿಕಾರಿ ವಿಚಾರದಲ್ಲೂ ಹಿಂಗೆಲ್ಲ ಪಟ್ಟು ಹಿಡಿಯಲ್ಲ ಅಂತ ಕೆಜೆ ಜಾರ್ಜ್ ಸಮರ್ಥಿಸಿಕೊಂಡಿದ್ದಾರೆ. ಯತೀಂದ್ರ ಅವರಿಗೆ ಯಾಕೆ ಸುಮ್ಮನೆ ಕೆಟ್ಟ ಹೆಸರು? ಸಿಎಂ ಮತ್ತು ನಾನು ಪ್ರತಿದಿನ ಮಾತಾಡ್ತೀವಿ. ಪಂಕಜ್ ಕುಮಾರ್ ಪಾಂಡೆ ಅವರ ವಿಚಾರವನ್ನ ಸೃಷ್ಟಿ ಮಾಡಿರೋದಷ್ಟೇ ಅದು. ನಾನು ನೀವೆಲ್ಲ ಪತ್ರಿಕಾ ರಂಗಕ್ಕೆ ಬರುವ ಮೊದಲು ನಾನು 89ನೇ ಇಸ್ವಿಯಲ್ಲಿ ಮಿನಿಸ್ಟರ್ ಆಗಿದ್ದವನು. ಬಹುಶಃ ನಿಮಗೆ ನನ್ನ ವಿಚಾರ ಗೊತ್ತಿಲ್ಲ ಕಾಣ್ತದೆ. ನಾನು ಯಾವುದಾದ್ರೂ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ನಿಮ್ಮ ಮಾಧ್ಯಮದ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಕೊಟ್ಟಿದ್ದೇನಲ್ಲ. ಮತ್ತೆ ಇದು ನೀವು ಏನಂತ ಹೇಳ್ಬಿಟ್ರೆ ಸುಮ್ಮನಾದರೂ ಏನೋ ಒಂದು ಉಂಟು ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ಗೊತ್ತಾ? ದಯವಿಟ್ಟು ಈಗ ಏನ್ ಮಾಡ್ತೀರಾ ನೀವು? ಈಗ ನಿಮ್ದೆಲ್ಲ ಹೇಳ್ಬಿಟ್ಟು ಲಾಸ್ಟಿಗೆ ಇದೊಂದು ತೋರಿಸ್ತೀರಾ. ನಿಮ್ಗೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರಾ ಟಿವಿಯಲ್ಲಿ. ಲಾಸ್ಟಿಗೆ ಅವರು ನೋಡಿ ಮಾಹಿತಿ ಪಡೆದ ಮಾಹಿತಿ ತೋರಿಸಿದ್ದಾರೆ. ಅಲ್ಲಲ್ಲ, ನನಗೆ ಕೇಳಿ, ನೀವು ಎಲ್ಲಿಯಾದ್ರೂ ನಾನು ರಾಜೀನಾಮೆ ಕೊಟ್ಟು ಮಾಹಿತಿ ಇದೆ ದಯವಿಟ್ಟು ತೋರಿಸಿ. ಏನು ಮಾತಾಡೋದು ಮಾತಾಡ್ತಾ ಇರ್ತೇನಲ್ಲ. ಸಿಎಂ ಒಟ್ಟಿಗೆ ಮಾತಾಡಿ ನಿಮ್ಮ ಪರ್ಮಿಷನ್ ಕೇಳ್ಬೇಕಾ? ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದಿನ? ಈಗಾಗಲೇ ಹೇಳಿದ್ದೀನಿ ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂತ ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರೂ ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಸುಲಭನಾ? ಕೊಡ್ತಾರಾ? ಕೊಡ್ಬೇಕಾದ್ರೆ ಬಂದ್ಬಿಟ್ಟು ಹೇಳ್ತೀವಿ ನಿಮಗೆ. ಕಾರಣ ಇರ್ತದೆ ಸರ್ ಅದಕ್ಕೆ. ನೋಡಿ ನೀವು ಸುಮ್ಮನೆ ಎಸಿ ಸುದರ್ಶನ್ ಅದಕ್ಕೆ ಸರ್ ಅವರು ಆರೋಪದ ಆರೋಪಗಳನ್ನು ನೀವೇ ಹಸ್ತಕ್ಷೇಪದ ಆರೋಪವನ್ನು ಮಾಡಿದ್ದಾರೆ ಸರ್. ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ.